Hello friends, welcome back to 7 minutes classes. So ನಾವು ಸಿ ಸ್ಟ್ರಕ್ಚರನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಕೆಲವು ಸ್ಟ್ರಕ್ಚರ್ನ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇನ್ನು ಉಳಿದಿರೋ ಸ್ಟ್ರಕ್ಚರನ್ನು ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಗ್ಲೋಬಲ್ ಡಿಕ್ಲರೇಷನ್. ಅಲ್ಲಿ ಹೆಸರಿದೆ ಗ್ಲೋಬಲ್ ಅಂದರೆ ಎಲ್ಲಿ ಬೇಕಾದಲ್ಲಿಯೂ ಅಥವಾ ಇಟ್ ಈಸ್ ಸಮಥಿಂಗ್ ಲೈಕ್ ಯೂನಿವರ್ಸಲ್. ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್ ಅಂತ ಇದೆ. ಸೊ ಹಿಂಗಂದ್ರೆ ಏನು? ಸೊ ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್ ಅಲ್ಲಿ ಕೆಲವು ವ್ಯಾಲ್ಯೂಸ್ ಅನ್ನ ಬರಿತೀವಿ. ಯೂಶಲಿ ವಿ ಕಾಲ್ ಇಟ್ ಇಸ್ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದ್ರೆ ಏನು, ಕೀವರ್ಡ್ಸ್ ಅಂದ್ರೆ ಏನು, ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು, ಆಪರೇಟರ್ಸ್ ಅಂದ್ರೆ ಏನು, ಎಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲ್ಕೊಂತಾ ಹೋಗ್ತೇವೆ. ಓಕೆ, ಸೊ ಒಂದೆರಡು ಎಕ್ಸಾಂಪಲ್ ಬರ್ತೀನಿ ನೋಡಿ. ದೀಸ್ ಆರ್ ದ ಸಮ್ ವ್ಯಾಲ್ಯೂಸ್. ಯು ಕ್ಯಾನ್ ಲುಕ್ ಅಟ್ ದಿಸ್. ಫ್ಲೋಟ್ ನಮ್ ಈಕ್ವಲ್ ಟು 2.54. ಇಲ್ಲಿ ಫ್ಲೋಟ ಯಾಕೆ ಬರ್ತೀವಿ, ಇಲ್ಲಿ ಯಾಕೆ ಹಿಂಗೆ ಬರ್ತೀವಿ, ಅದೆಲ್ಲ ವೇರಿಯೇಬಲ್ ಬಗ್ಗೆ ಡಿಸ್ಕಷನ್ ಮಾಡ್ಕೋಬೇಕಾದ್ರೆ ನೋಡೋಣ. So the data type, variable name, assignment operator, value. Okay. So ಈ ಗ್ಲೋಬಲ್ ಡಿಕ್ಲರೇಷನ್ ಅಲ್ಲಿ ಕೆಲವು ವ್ಯಾಲ್ಯೂಸ್ ಅನ್ನ ಅಥವಾ ವೇರಿಯೇಬಲ್ಸ್ ವ್ಯಾಲ್ಯೂಸ್ ಅನ್ನ ಈ ರೀತಿ ಬರೀಬಹುದು. ಇದನ್ನ ಬಿಟ್ಟು ಮತ್ತೇನು ಬರೀಬಹುದು ಅಂದ್ರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಕೂಡ ಬರೀಬಹುದು. ಸೊ ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಥವಾ ದೀಸ್ ಗ್ಲೋಬಲ್ ವೇರಿಯೇಬಲ್ಸ್ ಆರ್ ನಾಟ್ ಕಂಪಲ್ಸರಿ. ನೀವು ಕಂಪಲ್ಸರಿ ಬರೀಲೇಬೇಕು ಅಂತ ಇಲ್ಲ. ಸೊ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅದರ ಅವಶ್ಯಕತೆ ಇದ್ರೆ ನಾವು ಬರ್ಕೋಬಹುದು. ಓಕೆ, so you can look at this. char ch equals to z, int a equal to 5. ಇವೆಲ್ಲ ವೇರಿಯೇಬಲ್ಸ್ ಮೇನ್ ಕಿಂತ ಮೊದಲು ಬರಿತೀವಿ. ಗ್ಲೋಬಲ್ ಡಿಕ್ಲರೇಷನ್ ಶುಡ್ ಬಿ ಡಿಕ್ಲೇರ್ಡ್ ಬಿಫೋರ್ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಅಂತ ಅದ. ಮೇನ್ ಫಂಕ್ಷನ್ ಗಿಂತ ಮೊದಲು ಇವುಗಳನ್ನ ಬರಿತೀವಿ. ಯಾವ ಗ್ಲೋಬಲ್ ಡಿಕ್ಲರೇಷನ್ ಅಲ್ಲಿ ಏನೇನು ಬರಿಬಹುದ್ರೆ ವೇರಿಯೇಬಲ್ಸ್, ಸಮಥಿಂಗ್ ಲೈಕ್ ದಿಸ್, ಆರ್ ಇಟ್ ಮೇ ಬಿ ಫಂಕ್ಷನ್ಸ್. ದೋಸ್ ಫಂಕ್ಷನ್ಸ್ ವಿ ಕಾಲ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಯೂಸರ್ಗೆ ತನಗೆ ಅವಶ್ಯಕತೆ ಇರೋ ತರ ಫಂಕ್ಷನ್ಗಳನ್ನ ಡಿಫೈನ್ ಮಾಡಬಹುದು. ಸೊ ಅವುಗಳನ್ನ ಮೇನ್ ಫಂಕ್ಷನ್ ಕಿಂತ ಮೊದಲು ಬರೆದ್ರೆ ಗ್ಲೋಬಲ್ ಡಿಕ್ಲರೇಷನ್. ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಥವಾ ಡೆಫಿನೇಷನ್ ಸೆಕ್ಷನ್ ಇವೆರಡೂ ಬಿಟ್ಟು ಮೇನ್ ಫಂಕ್ಷನ್ ಗಿಂತ ಮೊದಲು ಮತ್ತೇನಾದ್ರೂ ಬರೆದಿದ್ರೆ ಅದು ಗ್ಲೋಬಲ್ ಡಿಕ್ಲರೇಷನ್ ಇರುತ್ತೆ. ಓಕೆ ಓಕೆ, ಸೊ ಅಕಾರ್ಡಿಂಗ್ ಟು ಅವರ್ ವಿಶ್ ವಿ ಕ್ಯಾನ್ ಯೂಸ್ ದಿಸ್. ಆಮೇಲೆ ಈ ಫ್ಲೋಟ್, ಕ್ಯಾರ್, ಇಂಟ್ ಇದಕ್ಕೆ ಇದೇ ಆದಂತ ಸೈಜ್ ಇದೆ, ಮೆಮರಿ ಸೈಜ್ ಇದೆ. ಅದು ಕೆಲವು ಕಂಪೈಲರ್ ಮೇಲೆ ಡಿಪೆಂಡ್ ಆಗುತ್ತೆ, ಮಷಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶಲಿ ಇಂಟ್ ದ ಸೈಜ್ 2 bytes ಇರುತ್ತೆ. ಇಂಟ್ ಸೈಜ್ ಏನಿರುತ್ತೆ 2 bytes. 1 byte ಅಂದ್ರೆ ಎಷ್ಟು ಅಂತ ನಿಮ್ಗೆ ಗೊತ್ತದ, 2 bytes ಅಂದ್ರೆ ಎಷ್ಟಾಗುತ್ತೆ ಅಂತ ಗೊತ್ತದ. ಕ್ಯಾರ್ ದ ಸೈಜ್, ದ ಸೈಜ್ ಆಫ್ ಕ್ಯಾರ್ ಇಸ್ 1 byte. ದ ಸೈಜ್ ಆಫ್ ಫ್ಲೋಟ್ ಇಸ್ 4 byte. ಕೆಲವು ಮಷಿನ್ಗೆ ಇಂಟ್ ದ ಸೈಜ್ 2 byte ಇರುತ್ತೆ ಅಥವಾ 4 byte ಕೂಡ ಇರುತ್ತೆ. ಇಟ್ ಡಿಪೆಂಡ್ಸ್, ಬಟ್ ವಿ ಕನ್ಸಿಡರ್ ಸೈಜ್ ಆಫ್ ಇಂಟ್ ಇಸ್ 2 bytes. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಕ್ಷನ್, ದಟ್ ಈಸ್ ದ ಮೇನ್ ಫಂಕ್ಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಫ್ ಅ ಸಿ ಪ್ರೋಗ್ರಾಮ್. ಯಾಕಂದ್ರೆ ದ ಕಂಪೈಲರ್ ಸ್ಟಾರ್ಟ್ಸ್ ಎಕ್ಸಿಕ್ಯೂಷನ್ ಫ್ರಮ್ ಮೇನ್ ಇಟ್ ಸೆಲ್ಫ್. ಕಂಪೈಲರ್ ಅದರ ಎಕ್ಸಿಕ್ಯೂಷನ್ ಎಲ್ಲಿಂದ ಶುರು ಮಾಡುತ್ತೆ ಅಂದ್ರೆ ಮೇನ್ ಫಂಕ್ಷನ್ ಇಂದಾನೆ ಶುರು ಮಾಡುತ್ತೆ. The first thing which is executed by the compiler is main function. ನೀವು ಕೇಳಬಹುದು ಸರ್, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಇತ್ತು, ಹ್ಯಾಶ್ ಡಿಫೈನ್ಗಳಿತ್ತು, those will link header file to the program. ಸೊ ನಮ್ದು ಪ್ರೋಗ್ರಾಮ್ ವರ್ಕಿಂಗ್ ಆಕ್ಚುಲಿ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ ಮೇನ್ ಫಂಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಸೇ. ಸೊ ಮೇನ್ ಫಂಕ್ಷನ್ ನ ಈ ರೀತಿ ಬರಿಬೇಕು. ಮೇನ್ ಅಂತ ಬರ್ಬಿಟ್ಟು ಲೈಕ್ ದಿಸ್ ಯು ಹ್ಯಾವ್ ಟು ಮೆನ್ಷನ್. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಪೇರ್ ಆಫ್ ಪ್ಯಾರಂಥೆಸಿಸ್. ಅಲ್ಲಿ ಎರಡು ಅದಾವಲ್ಲಿ, ಒಂದು ಈ ಕಡೆ ಅದ, ಒಂದು ಈ ಕಡೆ, ಒಂದು ಲೆಫ್ಟ್ ಒಂದು ರೈಟ್. ಓಕೆ, ಪೇರ್ ಆಫ್ ಪ್ಯಾರಂಥೆಸಿಸ್. ಪ್ಯಾರಂಥೆಸಿಸ್ ಅಂತ ಕರಿತೀವಿ. ಡಬ್ಬಿ ತರ ಕಾಣಿಸ್ತದೆ ನೋಡ್ರಿ. ಓಕೆ, ಡಬ್ಬಿ ಅಂದ್ರೆ ಡಬ್ಬಿ ಅಂತ ಹೇಳ್ಬಾರ್ದು. ಇಟ್ ಇಸ್ ಕಾಲ್ಡ್ ಆಸ್ ಪೇರ್ ಆಫ್ ಪ್ಯಾರಂಥೆಸಿಸ್ ಆಫ್ಟರ್ ಮೇನ್. ಮೇನ್ ಅಂತ ಬರೆದು ಅದ್ರ ಮುಂದೆನೆ ಈ ತರ ಎರಡು ಪ್ಯಾರಂಥೆಸಿಸ್ ಬರಿಬೇಕು. ಮೇನ್ ಫಂಕ್ಷನ್ ಯೂಸ್ ಮಾಡ್ಬೇಕು ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಎಲ್ಲೆಲ್ಲಿ ಫಂಕ್ಷನ್ಸ್ ಬರ್ತಾವಲ್ರಿ, ಅದು ಯೂಸರ್ ಡಿಫೈನ್ಡ್ ಇರಬಹುದು ಅಥವಾ ರೆಡಿಮೇಡ್ ಫಂಕ್ಷನ್ಸ್, ಬಿಲ್ಟ್ ಇನ್ ಫಂಕ್ಷನ್ಸ್ ಇರಬಹುದು. ಅದ್ರ ಮುಂದೆ ಹಿಂಗ್ ಬರೀಲೇಬೇಕಾಗುತ್ತೆ. ಪೇರ್ ಆಫ್ ಪ್ಯಾರಂಥೆಸಿಸ್ ಶುಡ್ ಬಿ ರಿಟನ್ ಆಫ್ಟರ್ ದ ನೇಮ್ ಆಫ್ ದ ಫಂಕ್ಷನ್. ಓಕೆ, ಯು ಕ್ಯಾನ್ ಸೇ ಫಸ್ಟ್ ಸೆಕ್ಷನ್ ಓಕೆ ಟು ಬಿ ಎಕ್ಸಿಕ್ಯೂಟೆಡ್ ಬೈ ಕಂಪೈಲರ್. ಈ ಮೇನ್ ಫಂಕ್ಷನ್ ಏನದ ಕಂಪೈಲರ್ ಇಂದ ಫಸ್ಟ್ ಎಕ್ಸಿಕ್ಯೂಟ್ ಆಗೋದು ಯಾವುದು ಅಂದ್ರೆ ಮೇನ್ ಫಂಕ್ಷನ್. ಅಂದ್ರೆ ಪ್ರೋಗ್ರಾಮ್ ಆಕ್ಚುಲ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಮೇನ್ ಫಂಕ್ಷನ್ ಇಂದ. ಈ ಮೇನ್ ಫಂಕ್ಷನ್ ಎರಡು ರೀತಿ ಬರೀಬಹುದು. ಒನ್ ಇಟ್ ಈಸ್ ಇಂಟ್ ಮೇನ್, ಅದರ್ ಒನ್ ಇಸ್ ವೈಡ್ ಮೇನ್. ಎರಡು ರೀತಿ ಬರೀಲಿಕ್ಕೆ ಬರುತ್ತೆ. ಇಲ್ಲಿ ಎರಡು ಎಕ್ಸಾಂಪಲ್ ಬರ್ತಿದ್ದೀನಿ, ಆಮೇಲೆ ಅದನ್ನ ಹೇಳ್ತೀನಿ ಯಾವ್ದು ಇಂಟ್ ಮೇನ್, ಯಾವ್ದು ವೈಡ್ ಮೇನ್, ಏನೇನು ರೂಲ್ಸ್ ಇದೆ ಅಂತ. ಓಕೆ, ಸೊ ಒನ್ ಮೋರ್ ಎಕ್ಸಾಂಪಲ್ ಐ ರಿಟನ್ ಅಬೌಟ್ ಮೇನ್. ಮೇನ್ ಅಂತ ಬರ್ತಿದ್ದೀನಿ. ಪೇರ್ ಆಫ್ ಪ್ಯಾರಂಥೆಸಿಸ್, ಓಪನ್ ಬ್ರೇಸ್, ಕ್ಲೋಸಿಂಗ್ ಬ್ರೇಸ್. ಇಲ್ಲಿ
ಇಂಟ್ ಐ ಈಕ್ವಲ್ ಟು 2 ಇದನ್ನ ವೇರಿಯಬಲ್ ಅಂತ ಹೇಳ್ತೀವಿ. ವೇರಿಯಬಲ್ ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್ ಅಂತ ಬರುತ್ತೆ. ಇದನ್ನ ಮುಂದೆ ನೋಡ್ತಾ ಹೋಗೋಣ. ಐ ಪ್ಲಸ್ ಪ್ಲಸ್. ಸೊ ಇಲ್ಲಿ ನೀವು ಮೇನ್ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಮೇನ್ ಅಂತ ಬರೆದು ಮುಂದೆ ಪೇರ್ ಆಫ್ ಪ್ಯಾರಂಥೆಸಿಸ್ ಅದ. ದಟ್ ಇಸ್ ದ ರೂಲ್ ಟು ರೈಟ್. ಓಕೆ. ಸೊ ನೆಕ್ಸ್ಟ್ ಸೆಕ್ಷನ್ ಯಾವ್ದಂದ್ರ ಲೋಕಲ್ ಡಿಕ್ಲರೇಷನ್ಸ್. ನೆಕ್ಸ್ಟ್ ಸೆಕ್ಷನ್ ಅಂದ್ರೆ ಮೇನ್ ಫಂಕ್ಷನ್ ಒಳಗಡೆನೆ ಲೋಕಲ್ ಡಿಕ್ಲರೇಷನ್ಸ್, ಸ್ಟೇಟ್ಮೆಂಟ್ಸ್, ಎಕ್ಸ್ಪ್ರೆಷನ್. ಮೇನ್ ಫಂಕ್ಷನ್ ಒಳಗೆ ಏನೇನು ಬರಿಬಹುದು ಅಂದ್ರೆ ಲೋಕಲ್ ಡಿಕ್ಲರೇಷನ್ಸ್ ಬರಿಬಹುದು, ಕೆಲವು ಸ್ಟೇಟ್ಮೆಂಟ್ ಬರಿಬಹುದು ಅಥವಾ ಎಕ್ಸ್ಪ್ರೆಷನ್ಸ್ ಬರಿಬಹುದು. ಲೋಕಲ್ ಡಿಕ್ಲರೇಷನ್ಸ್ ಅಂದ್ರೆ ಏನಂದ್ರೆ ಇಲ್ಲದ ನೋಡಿ ಐ ಈಕ್ವಲ್ ಟು 2 ಅಂತದ. ಇಲ್ಲಿ ಐ ಅನ್ನೋದು ಲೋಕಲ್ ವೇರಿಯೇಬಲ್. ಐ ಇನ್ಕ್ರಿಮೆಂಟ್ ಕೂಡ ಮಾಡಿದ್ದೇವೆ, ಬಟ್ ಇಲ್ಲಿ ಐ ಅನ್ನೋದು ಏನ್ರಿ ಲೋಕಲ್ ವೇರಿಯೇಬಲ್. ಸೊ ಸ್ಟೇಟ್ಮೆಂಟ್ಸ್ ಯಾವ ರೀತಿ ಇರ್ತಾವ ಅಂದ್ರ ಅವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇರಬಹುದು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇರಬಹುದು. ಸಮ್ ಎಕ್ಸಾಂಪಲ್ಸ್ ಹ್ಯಾವ್ ರಿಟನ್ ಇಫ್ conditional statement, else part of conditional statement, while, for. These are looping statements. For and while are looping statements. Do while is also there, but some examples I have written. You know statements anta karite. Then what about expressions? Expressions are nothing but these are combinations of operands and operators. Operator ಮತ್ತು operand ಗಳನ್ನ ಕಂಬೈನ್ ಮಾಡಿದ್ರೆ ಅದಕ್ಕೆ ಎಕ್ಸ್ಪ್ರೆಷನ್ ಅಂತ ಕರೀತೀವಿ. ಸೊ ಏನಿದು ಆಪರಾಂಡ್, ಏನಿದು ಆಪರೇಟರ್ ಅಂದ್ರೆ you can see result here. n1 is a operand, n2 is another operand, plus is a operator. Plus is a operator. n1 is a operand, n2 is a operand. ಎರಡು ಆಪರಾಂಡ್ ಒಂದು ಆಪರೇಟರ್ ಎಲ್ಲ ಮಿಕ್ಸ್ ಆಗಿ ಅವುಗಳ ವ್ಯಾಲ್ಯೂಸ್ ನ ರಿಸಲ್ಟ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಈ ತರ ಇದ್ರೆ ವಿ ಕಾಲ್ ಇಟ್ as ಎಕ್ಸ್ಪ್ರೆಷನ್ಸ್. ಸೊ ಡೈರೆಕ್ಟ್ ಆಗಿ ಒಂದು ಸಣ್ಣ ಎಕ್ಸಾಂಪಲ್ ಇಂದ ನೋಡೋಣ. ಹ್ಯಾಶ್ ಇನ್ಕ್ಲೂಡ್. ಓಕೆ, ಇಟ್ ಈಸ್ ಅ preprocessor directive linker section. int a main ಕಿಂತ ಮೊದಲು ಬರ್ದಿನ್ರಿ ವೇರಿಯೇಬಲ್. ಇದು ಗ್ಲೋಬಲ್ ಡಿಕ್ಲರೇಷನ್. ಓಕೆ, wide main function. main can be wide or it can be int. ಇಲ್ಲಿ ಇರೋದು ಯಾವ್ದು wide main, pair of parenthesis, opening brace, closing brace. ಇದನ್ನ ಬರೀಲೇಬೇಕು. main function ಓಪನ್ ಆಗಬೇಕು, ಕ್ಲೋಸ್ ಆಗಬೇಕು. that is a compulsory. int x equal to 2. here x is a local variable, a is a global variable. it is written in global declaration. it is local declaration. ಇದು ಯಾವ ಪಾರ್ಟ್ ಅಲ್ಲಿ ಬರುತ್ತೆ? local declaration. ಮೇನ್ ಒಳಗೆ ಬಂದ್ರೆ ಲೋಕಲ್, ಅದರೊಳಗೆ ಮತ್ತೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಕೂಡ ಇರಬಹುದು, ಅದರೊಳಗೆ ವೇರಿಯೇಬಲ್ ಬರೀಬಹುದು. ಸೊ ಪ್ರಿಂಟ್ ಎಫ್ %d. ಇದು %d ನ ಯಾಕೆ ಯೂಸ್ ಮಾಡ್ತೀವಿ? ಫಾರ್ಮ್ಯಾಟೆಡ್, ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಕಲಿಬೇಕಾದ್ರೆ ಗೊತ್ತಾಗುತ್ತೆ. ಸೊ ಇದು ಎಕ್ಸ್ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡುತ್ತೆ ಸ್ಕ್ರೀನ್ ಮೇಲೆ. ಗೆಟ್ ಸಿ ಎಚ್ ಅಂತ ಬರ್ತಿದ್ದೀನಿ, ಯಾಕಂದ್ರೆ ಇಲ್ಲಿ ವೈಡ್ ಮೈನ್ ತಗೊಂಡ್ರೆ ಗೆಟ್ ಸಿ ಎಚ್ ಬರೀಬೇಕು. ಕೆಲವು ಐಡಿಇಗಳು, ಐಡಿಇ ಅಂದ್ರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್, ಅಂದ್ರೆ ಪ್ರೋಗ್ರಾಮ್ ಅನ್ನು ನಾವು ಬರೀಬೇಕಲ್ಲ, ಎಲ್ಲಿ ಬರೀತೀವಿ ಅಂದ್ರೆ ಟೆಕ್ಸ್ಟ್ ಎಡಿಟರ್ ಒಳಗೆ ಬರೀತೀವಿ. ಸೊ ಎಕ್ಸಿಕ್ಯೂಷನ್ ಕಂಪೈಲರ್ ಒಳಗೆ ಆಗುತ್ತೆ. ಓಕೆ, ಸೊ ಐಡಿಇ ಏನ್ ಮಾಡುತ್ತೆ ಅಂದ್ರೆ ಅದ್ರೊಳಗೆ ಟೆಕ್ಸ್ಟ್ ಎಡಿಟರ್ ಕೂಡ ಇರುತ್ತೆ, ಕಂಪೈಲರ್ ಕೂಡ ಅದ್ರ ಜೊತೆಗೆ ಇರುತ್ತೆ. ಸೊ ಅವಕ್ಕೆ ಏನಂತ ಕರಿತೀವಿ? ಐಡಿಇ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಟರ್ಬೋ ಸಿ ಅಂತ ಕೇಳಿರ್ಬೋದು, ಕೋಡ್ ಬ್ಲಾಕ್ಸ್ ಅಂತ ಕೇಳಿರ್ಬೋದು, ಹಿಂಗೆ ಬಹಳಷ್ಟು ಐಡಿಗಳು ಅದಾವೆ. ಸೊ ಕೆಲವು ಐಡಿ ಗೆಟ್ ಸಿ ಎಚ್ ಬರೀಬೇಕು ಕಂಪಲ್ಸರಿ, ಕೆಲವು ಐಡಿಗೆ ಹ್ಯಾಶ್ ಇನ್ಕ್ಲೂಡ್ ಕೋನಿಯೋ ಡಾಟ್ ಎಚ್ ಕೂಡ ಬರೀಬೇಕು. ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್ ಅಂತ ಅದ, ಅದನ್ನು ಕೂಡ ಕಂಪಲ್ಸರಿ ಬರೀಬೇಕು. ಕೆಲವು ಐಡಿಗೆ ಕೋನಿಯೋ ಡಾಟ್ ಎಚ್ ಸ್ಕಿಪ್ ಮಾಡಿದ್ರು ನಡೀತದ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಒನ್ ಸಿಂಪಲ್ ಪ್ರೋಗ್ರಾಮ್. ಇದರಲ್ಲಿ ಗೊತ್ತಾಯ್ತು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂದ್ರೆ ಯಾವುದು? ಗ್ಲೋಬಲ್ ಡಿಕ್ಲರೇಷನ್ ವಿಚ್ ಇಸ್ ಬಿಫೋರ್ ದ ಮೇನ್ ಫಂಕ್ಷನ್, which is inside the function. those are called local declaration. these are the statements. ಇಲ್ಲಿ ಕೆಲವು ಹೇಳಿದ್ವಿ ನೋಡಿ, ಡಿಕ್ಲರೇಷನ್ಸ್. ಇದು ಡಿಕ್ಲರೇಷನ್, ಇದು ಡಿಕ್ಲರೇಷನ್, ಇದು ಗ್ಲೋಬಲ್, ಇದು ಲೋಕಲ್. ಸ್ಟೇಟ್ಮೆಂಟ್ಸ್ ಯಾವುದು ಕಂಡೀಷನ್ ಸ್ಟೇಟ್ಮೆಂಟ್ಸ್ ತಗೊಂಡಿಲ್ಲ. ಓಕೆ, ಎಕ್ಸ್ಪ್ರೆಷನ್ಸ್ ತಗೊಂಡಿಲ್ಲ, ಜಸ್ಟ್ ಪ್ರಿಂಟ್ ಲೈನ್ ತಗೊಂಡಿದೆ. ಸೊ ಬೇಕಿದ್ರೆ x equal to 2 you can consider it as a expression also. ಇದನ್ನು ಕೂಡ ಎಕ್ಸ್ಪ್ರೆಷನ್ ಅಂತ ಕನ್ಸಿಡರ್ ಮಾಡಬಹುದು, because equals to is a assignment operator. now one more program you can say which is very simple. hash include stdio.h standard input output dot header. okay, ಇಲ್ಲಿ int main ಅಂತ ಅದ ನೋಡಿ. ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಏನಿತ್ತು? ವೈಡ್ ಮೇನ್ ಇತ್ತು. ಇಲ್ಲಿ ಏನದ? int main. ಎರಡೇ ಮೇನ್ ಬರೀಬಹುದು, int main, ವೈಡ್ ಮೇನ್. ಬಟ್ ವೈಡ್ ಮೇನ್ ಬಿಟ್ಟು ಬೇರೆ ಯಾವ್ದಾದ್ರು ಮೇನ್ ಫಂಕ್ಷನ್ ಬರೆದ್ರ ಓಕೆ, ನಾವು ಅಲ್ಲಿ ಕಂಪಲ್ಸರಿ ವ್ಯಾಲ್ಯೂಸ್ ನ ರಿಟರ್ನ್ ಮಾಡು ಅಂತ ಕೇಳುತ್ತೆ. ವೈಡ್ ಮೀನ್ಸ್ ಎಂಟಿ. ಇಲ್ಲಿ ವೈಡ್ ಅಂದ್ರೆ ಎಂಟಿ, ಇಂಟ್ ಅಂದ್ರೆ ಇಂಟೀಜರ್. ಇಲ್ಲಿ ಇಂಟ್ ಮೇಲೆ ಬರ್ದಿರೋದ್ರಿಂದ ಏನಾದ್ರೂ ವ್ಯಾಲ್ಯೂ ರಿಟರ್ನ್ ಮಾಡ್ಬೇಕು. ಅದಕ್ಕೆ ನಮ್ಗೆ ಏನು ವ್ಯಾಲ್ಯೂ ರಿಟರ್ನ್ ಮಾಡೋದೇ ಇಲ್ಲ ಅಂದ್ರ ವಿ ಕ್ಯಾನ್ ರಿಟರ್ನ್ 0. ಏನು ರಿಟರ್ನ್ ಮಾಡೋದು ಇರ್ಲಿಲ್ಲ ಅಂದ್ರೂ ಬರೀಬೇಕಾಗುತ್ತೆ. ಅದಕ್ಕೆ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಐ ರಿಟರ್ನ್ 0, ರಿಟರ್ನ್ 0. ಇಲ್ಲಿ
A equal to 50 is a variable which is a local variable and also local declaration. Printf output statement, return statement. So these are the some examples I have written. So detail ಆಗಿ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. Then next section is local declaration statements expression is completed. Now user defined function ಇದನ್ನು main function ಒಳಗೆ ಬರೀತೀವಿ. ಅದಕ್ಕೆ ರೂಲ್ಸ್ ಅದಾವ್ರಿ, ಪ್ರೋಟೋಟೈಪ್, ಡೆಫಿನಿಷನ್, ಓಕೆ, ಈ ತರ ಅದಾವ್ರಿ. ಅದ್ರ ಬಗ್ಗೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಸ್ಟಾರ್ಟ್ ಆದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ್ರಿ. ಇನ್ನು ಬಹಳಷ್ಟು ವೆರೈಟೀಸ್ ಕೂಡ ಇದಾವೆ ಅದರಲ್ಲಿ. ನೆಕ್ಸ್ಟ್ ಈ ಯೂಸರ್ ಡಿಫೈನ್ಡ್ ಸೆಕ್ಷನ್ ಅಥವಾ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅನ್ನ ಯಾವಾಗ ಬರೆಯೋದು ಅಂದ್ರೆ ಅದು ಯೂಸರ್ ಬೇಕಾಗಿದ್ರೆ ಮಾತ್ರ. ಅಕಾರ್ಡಿಂಗ್ ಟು ದ ಯೂಸರ್ ರಿಕ್ವೈರ್ಮೆಂಟ್ ಯೂಸರ್ ಕ್ಯಾನ್ ರೈಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ವಿಚ್ ಇಸ್ ನಾಟ್ ಕಂಪಲ್ಸರಿ. ನಿಮಗೆ ಅವಶ್ಯಕತೆ ಇತ್ತು ಅಂದ್ರೆ ಅದರ ಯೂಸ್ ನಿಮ್ಗಿತ್ತು ಪ್ರೋಗ್ರಾಮ್ ಅನ್ನು ಬರೀಬಹುದು. ಓಕೆ, ಸಮ್ ಎಕ್ಸಾಂಪಲ್ಸ್ ಹ್ಯಾವ್ ರಿಟನ್. ಸಮ್ ಅದೊಂದು ಫಂಕ್ಷನ್ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಪೇರ್ ಆಫ್ ಪ್ಯಾರಂಥೆಸಿಸ್ ಇರಬೇಕು, ಮೊದಲೇ ಹೇಳಿರೋಂಗೆ. ದಿಸ್ ಈಸ್ ಡಿಫೈನ್ಡ್ ಬೈ ಯೂಸರ್, ಸೊ ಇಟ್ ಈಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಡಿವಿಷನ್ ನಿಮ್ಗೆ ಏನ್ ಬೇಕಾದ್ರೂ ಬರೀಬಹುದು, ನಿಮ್ಮ ಫಂಕ್ಷನ್ ಹೆಸರು ಏನ್ ಬೇಕಾದ್ರೂ ತಗೋಬಹುದು. ಫ್ಯಾಕ್ಟೋರಿಯಲ್, ಓಕೆ, ಸಬ್ಟ್ರಾಕ್ಷನ್, ನೇಮ್ ಆಫ್ ದ ಫಂಕ್ಷನ್ ಕ್ಯಾನ್ ಬಿ ಎನಿಥಿಂಗ್. Next, last section of a program is a return function or a return statement. Return function or a return statement ಇದು ಲಾಸ್ಟಿಗೆ ಬರೀತೀವಿ ಯೂಶಲಿ. ಇದು ಕೂಡ ಕಂಪಲ್ಸರಿ ಇಲ್ಲ. ಇಲ್ಲಿ ನೀವು ನೋಡ್ಬೋದು ವೈಡ್ ಮೇನ್ ಇದ್ದಲ್ಲಿ ರಿಟರ್ನ್ ಬರ್ದಿಲ್ಲ ನೋಡಿ, ಇಲ್ಲಿ ಏನು ರಿಟರ್ನ್ ಅಂತ ಬರ್ದೇ ಇಲ್ಲ, ಬಟ್ ಇಲ್ಲಿ ರಿಟರ್ನ್ 0 ಅಂತ ಬರ್ದಿಲ್ಲ. ಇಲ್ಲಿ ಇಂಟ್ ಮೇನ್ ಇತ್ತು, ಅವಾಗ ಕಂಪಲ್ಸರಿ ರಿಟರ್ನ್ ಮಾಡುತ್ತೆ ಕೇಳುತ್ತೆ ಮೇನ್ ಫಂಕ್ಷನ್, ರಿಟರ್ನ್ 0. ಇಲ್ಲಿ ಅವಶ್ಯಕತೆ ಇಲ್ಲ. ಇಟ್ ಈಸ್ ಆಲ್ಸೋ ನಾಟ್ ಕಂಪಲ್ಸರಿ, ಸೊ ವೆನೆವರ್ ಇಟ್ ಈಸ್ ನೆಸೆಸರಿ ವಿ ಕ್ಯಾನ್ ರೈಟ್. ಮತ್ತೆ ಇದು ಏನು ರಿಟರ್ನ್ ಅಂದ್ರೆ ಏನು, ಮೇನ್ ಫಂಕ್ಷನ್ಗೆ ಏನಾದ್ರೂ ವ್ಯಾಲ್ಯೂ ವಾಪಸ್ ಹೋಗ್ಬೇಕು. ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ರಿಟರ್ನ್ ಬಗ್ಗೆ ಹೇಳೋದಾದ್ರೆ, ನೀವು ನಿಮ್ಮ ಫ್ರೆಂಡ್ಸ್ಗೆ ಕೆಲವು ದುಡ್ಡು ಕೊಡ್ಬೇಕು, 1,000ನೋ 5,000ನೋ ಏನೋ ದುಡ್ಡು ಕೊಡ್ತೀರಿ. ಯಾವಾಗ ಕೊಡ್ತೀರಿ ಅಂದ್ರೆ ಮೊದಲು ನೀವು ಇಸ್ಕೊಂಡಿದ್ರೆ, ನೀವು ತಗೊಂಡಿದ್ರೆ ಅಂತ ಅದನ್ನ ರಿಟರ್ನ್ ಮಾಡ್ತೀರಿ. ತಗೊಂಡಿರ್ಲಿಲ್ಲ ಅಂದ್ರೆ ಯು ಕೆನಾಟ್ ರಿಟರ್ನ್. ಕೊಡ್ತಿರೋ ಸುಮ್ಮನೆ ದುಡ್ಡು ತಗೋರಿ ಅಂತ ಯಾರು ಕೊಡೋದಿಲ್ಲ. ಸೊ ವಿ ವಿಲ್ ರಿಟರ್ನ್ ಮನಿ ವೆನ್ ಎವರ್ ವಿ ಬಾರೋಡ್. ಹಂಗೆ ವ್ಯಾಲ್ಯೂಸ್ ಏನೇನೋ ಅವಶ್ಯಕತೆ ಇದೆ ಮೇನ್ ಫಂಕ್ಷನ್ ವಾಪಸ್ ಹೋಗೋದಿತ್ತು ಅಂದ್ರೆ ಯಾವಾಗ ರಿಟರ್ನ್ ವ್ಯಾಲ್ಯೂ ಬರೆಯೋದು. ಏನು ಇರಲಿಲ್ಲ ಅಂದ್ರೆ 0. ನಿಮ್ಮ ಫ್ರೆಂಡ್ಸ್ಗೆ 0 ರೂಪೀಸ್ ಕೊಟ್ಟಿನಿ ಅಂದ್ರೆ ಏನೂ ಕೊಟ್ಟಿಲ್ಲ ಅಂತ ಅರ್ಥ. ಹಂಗೆ ಸೊ ಹಿಯರ್ ಇಟ್ ಈಸ್ ನಾಟ್ ಎಟ್ ಆಲ್ ನೆಸೆಸರಿ ಟು ರೈಟ್ ರಿಟರ್ನ್ ಫಂಕ್ಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಡೀಟೇಲ್ಡ್ ಡಿಸ್ಕಷನ್ ಆನ್ ಸ್ಟ್ರಕ್ಚರ್ ಆಫ್ ಸಿ. ಮುಂದೆ ಹೋಗ್ತಾ ಹೋಗ್ತಾ ಡೀಟೇಲ್ ಆಗಿ ಎಲ್ಲೆಲ್ಲಿ ಕಮೆಂಟ್ ಸೆಕ್ಷನ್ ಬರುತ್ತೆ, ಎಲ್ಲೆಲ್ಲಿ ರಿಟರ್ನ್ ಯೂಸ್ ಮಾಡಬೇಕು, ಎಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್, ಅದರೊಳಗೆ ಟೈಪ್ಸ್ ಏನು, ಓಕೆ. Next, local declaration, statements, looping or jumping or control, many statements will come. Expression, we will understand these sections in the later videos. Okay, thank you.